ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ, ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ. ನಾಡ ತುಂಬ ನಡೆದೈತೆ ನಾಡಿಗೆ ಗೊತ್ತಾಗೈತೆ. ನಮ್ಮ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತೇಳಿ ಕಳೆದ 30-40 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೂ ಕೂಡ ಸರ್ಕಾರ ಏನೀಗ ನಮ್ಮ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ಆಯೋಗದ ಮುಖೇನವಾಗಿ ಏನು ಸರಿಯಾದಂತ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದತ್ತಾಂಶವನ್ನ ಸಂಗ್ರಹಣೆ ಮಾಡಿ ಅದರ ಮುಖೇನ ಜಾರಿ ಮಾಡಬೇಕು ಅಂತ ಏನು ನ್ಯಾಯಮೂರ್ತಿ ಜಸ್ಟಿಸ್ ಸದಾಶಿವ ಆಯೋಗವನ್ನ ನೇಮಕ ಮಾಡಿದ ಮೇಲೆ ಆಯೋಗ ಈಗ ಪರಿಪೂರ್ಣವಾದಂತ ವೈಜ್ಞಾನಿಕವಾಗಿ ಒಂದು ವರದಿಯನ್ನು ಸಲ್ಲಿಸಿದೆ ಸರ್ಕಾರಕ್ಕೆ. ಸರ್ಕಾರದಲ್ಲಿ ಯಾವುದೇ ತರಹದ ಮೀನಾಮೇಷವನ್ನು ಎಣಿಸದೆ ನಮ್ಮ ಮಾದಿಗ ಜನಾಂಗಕ್ಕೆ ಏನು 6% ಮೀಸಲಾತಿಯನ್ನು ಕೊಟ್ಟಿದ್ರು ಅದನ್ನ ಪರಿಪೂರ್ಣವಾಗಿ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ನಾವೆಲ್ಲ ಒಕ್ಕೂರಲಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಜೊತೆಗೆ ಏನು ನಮ್ಮ ಬೇರೆ ಬಲಗೈ ಸಮುದಾಯದವರು ಈ ಮೀಸಲಾತಿ ಸದಾಶಿವ ಆಯೋಗ ವೈಜ್ಞಾನಿಕವಾಗಿಲ್ಲ, ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾದದ್ದು, ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಅದೆಲ್ಲ ಸುಳ್ಳು. ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯಲ್ಲಿ ಯಾವುದೇ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಸರ್ಕಾರದಲ್ಲಿ ಸರಿಪಡಿಸಬೇಕು. ಜೊತೆಗೆ ಸರಿಪಡಿಸೋ ಜೊತೆಗೆ ಯಥಾವತ್ತಾಗಿ ಜಾರಿ ಮಾಡಿದ್ರೆ ಬಹುಶಃ ನಮ್ಮ ಹೋರಾಟಕ್ಕೆ ಒಂದು ಒಳ್ಳೆ ನ್ಯಾಯ ಸಿಗುತ್ತೆ ಅಂತ ನಾವು ಅದು ಕೂಡ ಭಾವಿಸಿದೀವಿ. ನಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ಲಿಕ್ಕೆ ನಾವೆಲ್ಲ ಇಡೀ ರಾಜ್ಯದಾದ್ಯಂತ ನಾವು ಎಲ್ಲಿ ಬಂದ್ ಕರೆ ಕೊಡ್ತಕ್ಕಂಥದ್ದು ಮತ್ತೆ ನಾವು ಏನೇನೋ ಕಾರ್ಯಕ್ರಮ ರೂಪಿಸಿ ಸರ್ಕಾರವನ್ನು ಕಣ್ಣು ತರಿಸಲಿಕ್ಕೆ ಏನೇನು ಮಾಡ್ಬೇಕು ಎಲ್ಲ ನೋಡ್ತೇವೆ. ಕೊನೆಗೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ನಾವು 2 ತಿಂಗಳಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿಗೆ ಒಮ್ಮತ ಸೂಚಿಸಿದ್ರು. ನಿಮ್ಮ ಮಠದ ಸ್ವಾಮೀಜಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಒಂದು ದಿವಸ 1 ವರ್ಷ ಬೇಕಾದ್ರು ಮಾತಾಡ್ತಾರೆ, ಅವರೆಲ್ಲ ದಿಕ್ಕು ತಪ್ಪಿಸ್ಬಿಟ್ಟಿದಾರಲ್ಲ ಸರ್. ಯಾವ ಸ್ವಾಮಿಗಳು? ಜ್ಞಾನಪ್ರಕಾಶ ಸ್ವಾಮೀಜಿಗಳು. ಅವರು ಸ್ವಾಮಿಗಳಿಗೆ ಸರಿಯಾದಂತ ಅಧ್ಯಯನ ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ಅವರು ಸರಿಯಾದಂತ ಅಧ್ಯಯನ ಮಾಡಿ, ಯಾಕಂದ್ರೆ ಸ್ವಾಮಿಗಳು ಅವರೇ ಹಿಂದೆ ಈ ಸದಾಶಿವ ಆಯೋಗ ವರದಿ ಸಲ್ಲಿಸಿದಾಗ ಅವರು ಕೂಡ ನೇರವಾಗಿ ನಿಂತು ಈ ಸದಾಶಿವ ಆಯೋಗವನ್ನ ಕಡ್ಡಾಯವಾಗಿ ಜಾರಿ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ತಂದು ಸ್ವಾಮೀಜಿಗಳು, ಜ್ಞಾನಪ್ರಕಾಶ ಸ್ವಾಮೀಜಿಗಳು. ಅದು ಇವ್ರಿಗೆ ಯಾಕೋ ಏನೋ ಅದು ಕೆಲವೊಂದು ಪಿತೂರುಗಳಿಂದ ಕೆಲವೊಂದು ಕೆಟ್ಟ ಹುನ್ನಾರದಿಂದ ಅವ್ರು ಆ ರೀತಿ ಹೇಳಿರ್ಬೋದಾದ ಸಾಧ್ಯತೆ ಕೂಡ. ಆದ್ರೂ ಒಳಗೆ ಸತ್ಯ ಅನ್ನೋದು ಏನೋ ಗೊತ್ತಿದೆ ಅವರು ಕೂಡ. ಯಾಕೆ ಅವ್ರು ಕೂಡ ಇತ್ತೀಚೆಗೆ ಹೇಳಿದ್ದಾರೆ. ಈಗ ಮೊನ್ನೆ ನಾನು ಈಗ ತಾನೇ ಟಿವಿನಲ್ಲಿ ನೋಡಿದೆ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಮತ್ತೆ ಗಡಿ ಭಾಗದಲ್ಲಿ ನಮ್ಮ ಬಲಗೈ ಜನಾಂಗದ ಮೇಲೆ ಬಹಳಷ್ಟು ದೋಷಾರೋಪವನ್ನು ಹೊರಿಸಿದ್ದಾರೆ. ನಾವೇ ಕಾರಣ ಅಂತ ಹೇಳಿ ಇದಕ್ಕೆ ಈ ಜನಾಂಗ ಮಾಡ್ತಾ ಇದೆ, ಅದು ಸುಳ್ಳು. ಆದ್ರೂ ಕೂಡ ಸದಾಶಿವ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಿ ಸಣ್ಣ ಪುಟ್ಟ ಲೋಪದೋಷಗಳು ಸರಿಪಡಿಸಿ ಪರಿಷ್ಕರಣೆ ಮಾಡಿ ಅದನ್ನ ಅಂಗೀಕರಿಸಿ ಅಂತ ಈಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಸಾಮಾಜಿಕ ಮಾಧ್ಯಮಗಳು ಹೇಳಿದ್ರು ಸ್ವಾಮೀಜಿಗಳು. ಅದು ಸತ್ಯನೂ ಕೂಡ. ಸೊ ಆ ಒಂದು ವಿಚಾರವನ್ನ ದಿಟ್ಟವಾಗಿ ನೇರವಾಗಿ ಎಲ್ಲಾ ಸ್ವಾಮೀಜಿಗಳು, ಎಲ್ಲಾ ರಾಜಕಾರಣಿಗಳು, ನಮ್ಮ ಇರ್ತಕ್ಕಂಥ ಎಡಗೈ ಬಲಗೈರವರು, ಕೊರಚ ಕೊರಮ ಲಂಬಾಣಿ ಎಲ್ಲಾ ಜನಾಂಗದ ಶಾಸಕರು, ಸಚಿವರುಗಳು ಸೇರಿ ಇದನ್ನ ಒಮ್ಮತವಾದಂತ ನಿರ್ಣಯ ಕೈಗೊಂಡು ನೇರವಾಗಿ ಇದನ್ನ ಯಥಾವತ್ತಾಗಿ ಏನು ನಾಗಮೋಹನ್ ದಾಸ್ ಕೊಟ್ಟಿರೋ ವರದಿಯನ್ನ ಜಾರಿ ಮಾಡೋದು ಸೂಕ್ತ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಹೆಸರು ಜವರಯ್ಯ ಅಂತೇಳಿ, ನಾನು ಚಾಮರಾಜನಗರ ಅರುಂಧತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಮತ್ತೆ ನಿವೃತ್ತ ಅಧಿಕಾರಿ ನಾನು. ಓಕೆ. ಸರಿಗೆ ನಾಚಿಕೆ ಬಂದೈತಪ್ಪ, ನಮ್ಮ ನಾಡು ಅರಸರಿಗೆ ನಾಚಿಕೆ ಬಂದೈತಪ್ಪ. ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ. ನಿಮ್ಮ ಕರಳ ಕುಡಿಯ ಕಂದ ಮಗಳಪ್ಪ, ಅಪ್ಪ ಸಾರಪ್ಪ ಮೋರಿ ಗುಂಡಿ ಯಾಕಪ್ಪ. ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ಭಂಗಿ ವಾಲ್ಮೀಕಿ ಅಂತ ತೋಟಿ ತಳವಾರಂತ, ಭಂಗಿ ವಾಲ್ಮೀಕಿ ಅಂತ ತೋಟೆ ತಳ. ಸೋಷಿಯಲ್ ಇಂಜಿನಿಯರ್ಸೋ ಸತ್ಯ ಹೇಳುವ ಸೋಲ್ಜರ್ಸೋ. ಕಷ್ಟ ಆಯ್ತಾ? ಸೋಲಗಿದ್ದೀಯರೋ ನಾವು ಸೋಲಿಗಂಜದವರು, ಸೋಲಾಗಿದ್ದೀಯರೋ ನಾವು ಸೋಲಿಗಂಧದವರು. ಶಸ್ತ್ರ ಸರ್ಜನರೋ ನಾವು ಸಾವಿಗಂಜದವರು, ಶಸ್ತ್ರ ಸಜ್ಜನರೋ ನಾವು ಸಾವಿಗಂಧದವರು. ಮಹಾಜನಗಳು ನಾವು ಮಾತು ತಪ್ಪದವರು, ಮಹಾಜನಗಳು ನಾವು ಮಾತು ತಪ್ಪದವರು.
ಆಹಾ ಆದಿ ಜನಗಳು ನಾವು ಆನೆಯ ಬಲದವರು ಆಹಾ ಅಂಡ ಪಿಂಡ ಬ್ರಹ್ಮಾಂಡವ ಅಂಡ ಪಿಂಡ ಬ್ರಹ್ಮಾಂಡವ ಹೊಂಡ ಪಿಂಡ ಬ್ರಹ್ಮಾಂಡವ ಅಂಡ ಪಿಂಡ ಬ್ರಹ್ಮಾಂಡವ ಅಂಗೈಯಲ್ಲಿ ತೋರಿಸಿದವರು ಸೋಲಾಗಿತ್ತಿಯರು ನಾವು ಸವಲಿಗರವರು ನಾವು ಸಾವಿಗಂಧದವರು ಹಂಚಿ ತಿನ್ನುವ ಸಿದ್ಧಾಂತ ನಮದು ಹಂಚಿ ತಿನ್ನುವ ಸಿದ್ಧಾಂತ ನಮದು ಹಂಚಿ ತಿನ್ನುವ ಸಿದ್ಧಾಂತ ನಮದು ಹಂಚಿ ತಿನ್ನುವ ಸಿದ್ಧಾಂತ ನಮದು